ಒಂದು ದೊಡ್ಡ ಹಸಿರು ಕಾಡಿನಲ್ಲಿ ಅನೇಕ ಪ್ರಾಣಿಗಳು ಸಂತೋಷದಿಂದ ಬದುಕುತ್ತಿದ್ದರು. ಆ ಕಾಡಿನಲ್ಲಿ ಒಂದು ಚುಟುಕು ಕೋತಿ ಇತ್ತು. ಅದರ ಹೆಸರು ಚಿಂಕು. ಚಿಂಕು ತುಂಬಾ ಚಂಚಲವಾಗಿತ್ತು. ಅದು ದಿನವಿಡೀ ಮರದಿಂದ ಮರಕ್ಕೆ ಹಾರಿ ಆಟವಾಡುತ್ತಿತ್ತು. ಅದೇ ಕಾಡಿನಲ್ಲಿ ಒಂದು ಚಿಕ್ಕ ಗಿಳಿ ಇತ್ತು. ಅದರ ಹೆಸರು ಮಿಟ್ಟಿ. ಮಿಟ್ಟಿ ತುಂಬಾ ಮುದ್ದಾದ ಗಿಳಿ. ಅದು ಎಲ್ಲರಿಗೂ ಸಹಾಯ ಮಾಡುವುದು ಇಷ್ಟಪಡುತ್ತಿತ್ತು. ಒಂದು ದಿನ ಬೆಳಗ್ಗೆ ಸೂರ್ಯನು ಹೊಳೆಯುತ್ತಿದ್ದ. ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಕೊಂಡಿದ್ದರು. ಚಿಂಕು ಮರದ ಮೇಲೆ ಕೂತು ಮಾವಿನ ಹಣ್ಣು ತಿನ್ನುತ್ತಿತ್ತು. ಅಷ್ಟರಲ್ಲಿ ಮಿಟ್ಟಿ ಹಾರ್ತಾ ಬಂದು ಹೇಳಿತು, ಚಿಂಕು, ಇಂದು ನಾವು ಹೊಸ ಜಾಗ ನೋಡಲು ಹೋಗೋಣವೇ? ಚಿಂಕು ಖುಷಿಯಾಗಿ ಹೇಳಿತು, ಹೌದು ಮಿಟ್ಟಿ, ನಾವು ಕಾಡಿನ ಒಳಗೆ ಹೋಗಿ ಸಾಹಸ ಮಾಡೋಣ. ಆಮೇಲೆ ಇಬ್ಬರು ಕಾಡಿನೊಳಗೆ ಪ್ರಯಾಣ ಆರಂಭಿಸಿದರು. ಅವರು ದಾರಿಯಲ್ಲಿ ಹಲವಾರು ಪ್ರಾಣಿಗಳನ್ನು ನೋಡಿದರು. ಮೊಲ, ಜಿಂಕೆ, ಅಳಿಲು ಮತ್ತು ಆಮೆ. ಸ್ವಲ್ಪ ಹೊತ್ತಿನ ನಂತರ ಅವರು ಒಂದು ದೊಡ್ಡ ನದಿಯ ಬಳಿಗೆ ಬಂದರು. ನದಿ ತುಂಬಾ ಆಳವಾಗಿತ್ತು. ಚಿಂಕು ಹೇಳಿತು, ಇದನ್ನು ನಾವು ಹೇಗೆ ದಾಟಬೇಕು? ಮಿಟ್ಟಿ ಸ್ವಲ್ಪ ಯೋಚಿಸಿ ಹೇಳಿತು, ನದಿಯ ಮೇಲೆ ಒಂದು ದೊಡ್ಡ ಮರ ಬಿದ್ದಿದೆ. ಅದನ್ನು ಸೇತುವೆಯಂತೆ ಬಳಸಿ ನಾವು ಹೋಗಬಹುದು. ಚಿಂಕು ನಿಧಾನವಾಗಿ ಆ ಮರದ ಮೇಲೆ ನಡೆದು ನದಿಯನ್ನು ದಾಟಿತು. ಮಿಟ್ಟಿ ಹಾರಿಕೊಂಡು ಅಡ್ಡ ದಾಟಿತು. ನದಿಯ ಆ ಕಡೆ ಒಂದು ಸುಂದರ ತೋಟ ಇತ್ತು. ಅಲ್ಲಿ ತುಂಬಾ ಹಣ್ಣುಗಳಿದ್ದವು, ಮಾವು, ಬಾಳೆ, ಪೇರಳೆ. ಚಿಂಕು ತುಂಬಾ ಖುಷಿಯಾಗಿ ಹೇಳಿತು, ವಾವ್, ಇದು ಹಣ್ಣುಗಳ ಸ್ವರ್ಗ. ಆದರೆ ಅಷ್ಟರಲ್ಲಿ ಅವರಿಗೆ ಒಂದು ದುಃಖದ ಧ್ವನಿ ಕೇಳಿಸಿತು. ಅವರು ಹತ್ತಿರ ಹೋಗಿ ನೋಡಿದರು. ಒಂದು ಚಿಕ್ಕ ಮೊಲ ಬಲೆಗೆ ಸಿಕ್ಕಿಕೊಂಡಿತ್ತು. ಮೊಲ ಅಳುತ್ತಾ ಹೇಳಿತು, ದಯವಿಟ್ಟು ನನ್ನನ್ನು ಉಳಿಸಿ, ನಾನು ಇಲ್ಲಿ ಸಿಕ್ಕಿಕೊಂಡಿದ್ದೇನೆ. ಮಿಟ್ಟಿ ಹೇಳಿತು, ನಾವು ನಿನ್ನನ್ನು ಬಿಡಿಸುತ್ತೇವೆ, ಭಯಪಡಬೇಡ. ಚಿಂಕು ತನ್ನ ಚಾಕಚಕ್ಯತೆಯಿಂದ ಬಲೆಯನ್ನು ಕಚ್ಚಿ ಕತ್ತರಿಸಲು ಶುರುಮಾಡಿತು. ಸ್ವಲ್ಪ ಸಮಯದ ನಂತರ ಮೊಲ ಮುಕ್ತವಾಯಿತು. ಮೊಲ ತುಂಬಾ ಸಂತೋಷವಾಗಿ ಹೇಳಿತು, ನೀವು ನನ್ನ ಜೀವ ಉಳಿಸಿದ್ದೀರಿ, ಧನ್ಯವಾದಗಳು ಸ್ನೇಹಿತರೆ. ಆಮೇಲೆ ಮೂವರು ಸ್ನೇಹಿತರಾದರು. ಅವರು ತೋಟದಲ್ಲಿ ಆಟವಾಡಿದರು, ಹಣ್ಣು ತಿಂದರು ಮತ್ತು ತುಂಬಾ ಸಂತೋಷಪಟ್ಟರು. ಸಂಜೆ ಆಗುತ್ತಿದ್ದಂತೆ ಮಿಟ್ಟಿ ಹೇಳಿತು, ಈಗ ನಾವು ಮನೆಗೆ ಹಿಂತಿರುಗೋಣ. ಮೂರು ಜನರು ಮತ್ತೆ ಕಾಡಿನತ್ತ ಹೊರಟರು. ದಾರಿಯಲ್ಲಿ ಅವರು ಹಲವಾರು ಹೊಸ ಸ್ನೇಹಿತರನ್ನು ಮಾಡಿದರು. ಆ ದಿನದಿಂದ ಚಿಂಕು, ಮಿಟ್ಟಿ ಮತ್ತು ಮೊಲ ಯಾವಾಗಲೂ ಒಟ್ಟಿಗೆ ಆಟವಾಡುತ್ತಿದ್ದರು. ಅವರು ಯಾವಾಗಲೂ ಒಬ್ಬರಿಗೆ ಒಬ್ಬರು ಸಹಾಯ ಮಾಡುತ್ತಿದ್ದರು. ಕಾಡಿನ ಎಲ್ಲ ಪ್ರಾಣಿಗಳಿಗೂ ಅವರು ಒಳ್ಳೆಯ ಉದಾಹರಣೆಯಾದರು. ಕಥೆಯ ನೀತಿ: ಸ್ನೇಹ ಮತ್ತು ಸಹಾಯ ಮಾಡುವ ಮನಸ್ಸು ಇದ್ದರೆ ಯಾವ ಸಮಸ್ಯೆಯನ್ನಾದರೂ ನಾವು ಗೆಲ್ಲಬಹುದು. ಕಾಡಿನಲ್ಲಿ ಚಿಂಕು ಕೋತಿ, ಮಿಟ್ಟಿ ಗಿಳಿ ಮತ್ತು ಮೊಲ ಈಗ ತುಂಬಾ ಒಳ್ಳೆಯ ಸ್ನೇಹಿತರಾಗಿದ್ದರು. ಪ್ರತಿದಿನ ಅವರು ಒಟ್ಟಿಗೆ ಆಟವಾಡುತ್ತಿದ್ದರು, ಹಣ್ಣು ತಿನ್ನುತ್ತಿದ್ದರು ಮತ್ತು ಹೊಸ ಸಾಹಸಗಳನ್ನು ಹುಡುಕುತ್ತಿದ್ದರು. ಒಂದು ದಿನ ಬೆಳಗ್ಗೆ ಕಾಡಿನಲ್ಲಿ ದೊಡ್ಡ ಗಾಳಿ ಬೀಸಿತು. ಮರಗಳು ಜೋರಾಗಿ ಅಲುಗಾಡುತ್ತಿದ್ದವು. ಮಿಟ್ಟಿ ಹಾಡುತ್ತಾ ಬಂದು ಚಿಂಕು ಮತ್ತು ಮೊಲಗೆ ಹೇಳಿತು, ಸ್ನೇಹಿತರೆ, ಕಾಡಿನ ಒಳಗೆ ಒಂದು ಹಳೆಯ ಗುಹೆ ಇದೆ ಎಂದು ನಾನು ಕೇಳಿದ್ದೇನೆ. ಅಲ್ಲಿ ಒಂದು ರಹಸ್ಯ ಇದೆ ಅಂತಾರೆ. ಚಿಂಕು ಕುತೂಹಲದಿಂದ ಕೇಳಿತು, ಯಾವ ರಹಸ್ಯ ಮಿಟ್ಟಿ? ಮಿಟ್ಟಿ ಹೇಳಿತು, ಅಲ್ಲಿ ಒಂದು ಹಳೆಯ ಬಂಗಾರದ ಹಣ್ಣು ಮರ ಇದೆ ಅಂತಾರೆ. ಆದರೆ ಆ ಗುಹೆ ದಾರಿ ಸ್ವಲ್ಪ ಕಷ್ಟ. ಮೊಲ ಸ್ವಲ್ಪ ಭಯದಿಂದ ಹೇಳಿತು, ನಾವು ಹೋಗೋಣವೇ? ಅಲ್ಲಿ ಏನಾದ್ರೂ ಅಪಾಯ ಇದ್ರೆ? ಚಿಂಕು ನಗುತ್ತಾ ಹೇಳಿತು, ನಾವು ಮೂವರು ಒಟ್ಟಿಗೆ ಇದ್ರೆ ಯಾವುದಕ್ಕೂ ಭಯಬೇಡ. ಹೀಗೆ ಮೂವರು ಸ್ನೇಹಿತರು ಕಾಡಿನ ಒಳಗೆ ಪ್ರಯಾಣ ಆರಂಭಿಸಿದರು. ದಾರಿಯಲ್ಲಿ ದೊಡ್ಡ ದೊಡ್ಡ ಮರಗಳು, ಕಲ್ಲುಗಳು ಮತ್ತು ಚಿಕ್ಕ ಹೊಳೆಗಳು ಇದ್ದವು. ಸ್ವಲ್ಪ ಸಮಯದ ನಂತರ ಅವರು ಒಂದು ಹಳೆಯ ಗುಹೆಯ ಬಳಿ ಬಂದರು. ಗುಹೆ ತುಂಬಾ ಕತ್ತಲೆಯಾಗಿತ್ತು. ಒಳಗೆ ಚಳಿ ಗಾಳಿ ಬರುತ್ತಿತ್ತು. ಜಿಂಕೆ ಹೇಳಿತು, ನಾನು ದಾರಿ ತಪ್ಪಿ ಇಲ್ಲಿ ಸಿಕ್ಕಿಕೊಂಡಿದ್ದೇನೆ. ಹೊರಗೆ ಹೋಗುವ ದಾರಿ ನನಗೆ ಗೊತ್ತಿಲ್ಲ. ಚಿಂಕು ಹೇಳಿತು, ಚಿಂತೆ ಬೇಡ, ನಾವು ನಿನ್ನನ್ನು ಹೊರಗೆ ಕರೆದುಕೊಂಡು ಹೋಗುತ್ತೇವೆ. ಮೂವರು ಸ್ನೇಹಿತರು ಜಿಂಕೆಯನ್ನು ಜೊತೆ ತೆಗೆದುಕೊಂಡು ನಿಧಾನವಾಗಿ ಗುಹೆಯಿಂದ ಹೊರಗೆ ಬಂದರು. ಸ್ವಲ್ಪ ಸಮಯದ ನಂತರ ಅವರು ಸುರಕ್ಷಿತವಾಗಿ ಕಾಡಿನ ಹೊರಗೆ ಬಂದರು. ಜಿಂಕೆ ತುಂಬಾ ಸಂತೋಷದಿಂದ ಹೇಳಿತು, ನೀವು ನನ್ನನ್ನು ಉಳಿಸಿದ್ದೀರಿ, ನೀವು ನಿಜವಾದ ಸ್ನೇಹಿತರು. ಆ ದಿನದಿಂದ ಜಿಂಕೆ ಕೂಡ ಅವರ ಸ್ನೇಹಿತಳಾಯಿತು. ಕಾಡಿನಲ್ಲಿ ಈಗ 4 ಸ್ನೇಹಿತರು ಒಟ್ಟಿಗೆ ಸಂತೋಷವಾಗಿ ಬದುಕುತ್ತಿದ್ದರು. ಕಥೆಯ ನೀತಿ: Hey, don't be sad. We're here. Yeah, we brought you something nice. Oh, thank you. I feel better now.